ಜ್ಞಾನಾರ್ಜನೆ ಮೂಲಕ ಮನ ಪರಿವರ್ತನೆ ಸಂಚಿಕೆಗೆ ಸ್ವಾಗತ. ಮುಂದುವರೆದು ಇವತ್ತು ನಾವು ಯಾವ ಹಳೆ ಆಚಾರ ಇವತ್ತಿನ ತಾರ್ಕಿಕತೆಯೊಂದಿಗೆ ಹೊಸ ವಿಚಾರವಾಗಿ ನಮ್ಮ ಮುಂದೆ ಬರುತ್ತೆ ನೋಡೋಣ. ಮನೆ ಮುಂದೆ ರಂಗೋಲಿ ಏಕೆ ಹಾಕಬೇಕು? ಮನೆ ಮುಂದೆ ರಂಗೋಲಿ ಹಾಕುವುದು ಭಾರತೀಯರ ಬಹಳ ಹಳೆಯ ಸಂಪ್ರದಾಯ. ಒಂದು ಆಚರಣೆಯಾಗಿ ಇದನ್ನು ಇಂದಿಗೂ ಪಾಲಿಸಿಕೊಂಡು ಬರುತ್ತಿದ್ದೇವೆ. ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ತುಂಬಾ ಜನರಿಗೆ ಗೊತ್ತಿರಲಾರದು. ರಂಗೋಲಿ ಸಾಮಾನ್ಯವಾಗಿ ವೃತ್ತಾಕಾರದ ನೇರವಾದ ಅಂಕುಡೊಂಕಿನ ರೇಖೆಗಳಿಂದ ಕೂಡಿರುತ್ತದೆ. ಅದನ್ನು ನೋಡಿದರೆ ತರಂಗಗಳು ಬೇರೆ ಬೇರೆ ರೀತಿಯ ಫ್ರೀಕ್ವೆನ್ಸಿಯಲ್ಲಿ ಸಂಚರಿಸುವಂತೆ ಭಾಸವಾಗುತ್ತದೆ. ಈ ರಚನೆಗಳು ನೋಡುಗರ ಮೆದುಳಿನ ಮೇಲೆ ಪ್ರಭಾವ ಬೀರುವ ಶಕ್ತಿ ಹೊಂದಿವೆ. ಅದರಲ್ಲೂ ಹಳೆಯ ಕಾಲದ ಜನರು ಹಾಕುತ್ತಿದ್ದ ಚುಕ್ಕಿ ಮತ್ತು ರೇಖೆಯ ರಂಗೋಲಿಗಳು ಹೆಚ್ಚು ವೈಜ್ಞಾನಿಕವಾಗಿವೆ. ಮನೆಯ ಮುಂದೆ ರಂಗೋಲಿ ಹಾಕುವುದರಿಂದ ಅದರಲ್ಲಿ ತರಂಗದಂತೆ ಹರಿದಿರುವ ರೇಖೆಗಳು ಮನೆಯನ್ನು ಪ್ರವೇಶಿಸುವವನ ಮನಸ್ಸನ್ನು ಶಾಂತಗೊಳಿಸುತ್ತವೆ. ಅವು ಮೆದುಳಿನ ಮೇಲೆ ಪ್ರಭಾವ ಬೀರಿ ಸಂತೋಷದ ಹ್ಯಾಪಿ ಹಾರ್ಮೋನ್ಸ್ ನ ಪ್ರಚೋದ ಮಾಡ್ತವೆ ಅಂತ. ಆಗ ಮನೆಗೆ ಬರುವ ಅತಿಥಿಗಳು ಖುಷಿಯಾಗಿರುತ್ತಾರೆ. ರಂಗೋಲಿಯ ವಿವಿಧ ಆಕಾರಗಳು ಮನಸ್ಸಿನ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮ ಬೀರುತ್ತವೆ. ಅದರಲ್ಲಿರುವ ಬಣ್ಣಗಳು ಹೀಗೆ ಪ್ರಭಾವ ಬೀರುವ ಶಕ್ತಿ ಇದೆ. ಒಟ್ಟಾರೆ ಮೆದುಳಿನ ನರಗಳನ್ನು ಪ್ರಚೋದಿಸುವ ಮೂಲಕ ಸುಂದರ ಭಾವನೆಗಳನ್ನು ಉದ್ದೀಪಿಸುವುದು ರಂಗೋಲಿಯ ಮೂಲ ಉದ್ದೇಶ. ಸೊ ನಾನು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಅವರ ಹ್ಯಾಂಡ್ ರೈಟಿಂಗ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಅವರ ಹ್ಯಾಂಡ್ ಮೈಂಡ್ ಕೋಆರ್ಡಿನೇಷನ್, ಹ್ಯಾಂಡ್ ಐ ಕೋಆರ್ಡಿನೇಷನ್, ಮೈಂಡ್ ಬಾಡಿ ಕೋಆರ್ಡಿನೇಷನ್ ಉತ್ತೇಜಿಸಲು ಹೆಚ್ಚುಗೊಳಿಸಲು ಕೆಲವು ಗ್ರಾಫೋಸೈಬರ್ನೆಟಿಕ್ಸ್ ಅನ್ನೋ ಪ್ಯಾಟರ್ನ್ಸ್ ಬಳಸ್ತೀವಿ. ಅವು ಹೆಚ್ಚಾಗಿ ಆ ಚಿತ್ತಾರಗಳು ಈ ರಂಗೋಲಿ ಆಕಾರವನ್ನೇ ಹೋಲುತ್ತವೆ. ಬ್ರೈನ್ ಎನ್ಹಾನ್ಸ್ಮೆಂಟ್ಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ರಂಗೋಲಿಗಳು ಕೈ ಬಳಸಿ ನಾವು ಮಕ್ಕಳಿಗೆ ಆಕ್ಟಿವಿಟಿ ಆಗು ಇದನ್ನ ಕೊಡ್ತೀವಿ. ಮನೆಯಲ್ಲಿ ನಿಮ್ಮ ಮಕ್ಕಳ ಕೈಯಲ್ಲಿ ರಂಗೋಲಿ ಹಾಕಿಸಿ, ರಂಗೋಲಿ ಪುಡಿಯಲ್ಲಿ ಆಟ ಆಡಕ್ಕೆ ಹೇಳಿ, ಮರಳಲ್ಲಿ ಬೆರಳು ಮೂಲಕ ಬರೆಯಕ್ಕೆ ಹೇಳಿ. ಸೊ ನಮ್ಮ ಈ 10 ಬೆರಳುಗಳು, ಈ 10 ಫಿಂಗರ್ಸ್ ಬ್ರೈನ್ ಲೋಬ್ಸ್ಗೆ ಡೈರೆಕ್ಟ್ ಕನೆಕ್ಟ್ ಇರ್ತಾರೆ. ಇವುಗಳನ್ನು ನಾವು ಎಷ್ಟು ಆಕ್ಟಿವ್ ಮಾಡಿಸ್ತೀವಲ್ಲ, ಎನ್ಹಾನ್ಸ್ ಮಾಡ್ತೀವಲ್ಲ, ಬ್ರೈನು ಅಷ್ಟೇ ಶಾರ್ಪ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ನಾವು ನಮ್ಮ ಅಕಾಡೆಮಿಯಲ್ಲಿ ಬರೋ ಮಕ್ಕಳಿಗೆ ಈ ಆಕ್ಟಿವಿಟೀಸ್ ನ ದಿನ ಬಳಸ್ತಾ ಇದೀವಿ. ಮನೇಲಿ ಪೇರೆಂಟ್ಸ್ಗೂ ಮಾಡಕ್ ಹೇಳ್ತೀವಿ. ಸಾಧ್ಯ ಆಗಿರೋ ಕಡೆ ನಾವು ಇನ್ವಾಲ್ವ್ ಆಗಿ ನಮ್ಮ ಸ್ಯಾಂಡ್ ಪಿಟ್ಗಳಲ್ಲಿ ಮಕ್ಕಳ ಕೈಲಿ ಇದನ್ನು ಮಾಡಿಸ್ತೀವಿ. ರಂಗೋಲಿ ಎಂಬ ಕನ್ನಡ ಪದದ ಮೂಲ ಸಂಸ್ಕೃತದ ರಂಗವಲ್ಲಿ. ಭಾರತೀಯ ತಂತ್ರಶಾಸ್ತ್ರದ ವಿವಿಧ ಶಕ್ತಿಗಳ ಆರಾಧನೆಯಲ್ಲಿ ಮಂಡಲಗಳನ್ನು ಬರೆದು ಪೂಜಿಸುವುದುಂಟು. ಈ ಮಂಡಲಗಳ ಸರಳ ರೂಪವೇ ರಂಗೋಲಿ. ರಂಗೋಲಿಯನ್ನು ಸಾಂಸ್ಕೃತಿಕ ಹಾಗೂ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಬಹುದು. ರಂಗೋಲಿ ಶುಭದ ಸಂಕೇತ, ಉತ್ಸವದ ಸಂಕೇತ, ಸಂತೋಷದ ಸಂಕೇತ, ಕಲಾಭಿವ್ಯಕ್ತಿಯ ಮಾಧ್ಯಮ. ಕರೆಕ್ಟ್. ಸೊ ನಮ್ಮ ಹೆಣ್ಮಕ್ಳಿಗೆ ಕ್ರಿಯೇಟಿವಿಟಿ ಪ್ರಾಬ್ಲಮ್ಮೇ ಇರಲ್ಲ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ಅವ್ರ ಬಟ್ಟೆಗಳನ್ನ ಅವರೇ ಹೊಲ್ಕೊಳ್ಳೋ ಪದ್ಧತಿ ಇತ್ತು ಹಿಂದೆ. ಈಗ ಅಷ್ಟೇ ಬೋಟಿಕ್ಕು, ಡಿಸೈನರ್ ಡ್ರೆಸ್ ಇವೆಲ್ಲ ಕಾನ್ಸೆಪ್ಟ್ ಬಂದಿರೋದು. ಸೊ ಎಲ್ಲ ಆಕ್ಟಿವಿಟಿಗಳು ಅವರು ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇದ್ದರಿಂದ ಅವ್ರಿಗೆ ಗೊತ್ತಿಲ್ದಿರ ಅವರಲ್ಲಿ ಕೆಲವು ಸೃಜನಶೀಲತೆಯ ಗುಣಗಳು ಹೆಂಗೆ ಪ್ರಚೋದನೆ ಆಗ್ತಾ ಇದ್ವು, ಹೇಗೆ ಹೆಚ್ಚು ಬಳಸ್ಕೊಳಕ್ ಆಗ್ತಾ ಇತ್ತು ಅವ್ರಿಗೆ, ಇದನ್ನ ನೋಡ್ಬೋದು. ಚಿತ್ತವನ್ನು ಅರಳಿಸುವ ಸೌಂದರ್ಯದ ಮಾಧ್ಯಮ ರಂಗೋಲಿ. ಮನಸ್ಸಿಗೆ ಸಂತೋಷ, ಆನಂದ, ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತದೆ. ಹೌದಲ್ವಾ? ಹಬ್ಬ ಬಂದ್ರೇನೆ ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ಸಂತೋಷ, ಸಡಗರ. ನಾವು ಹಬ್ಬ ಶುರು ಮಾಡೋದೇ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ. ಆದ್ರೆ ನಾವು ಹಿಂದೆ ರಂಗೋಲಿ ಹಾಕುವಾಗ ಈಗಿನ ತರ ಕಲರ್ನ ಅಥವಾ ಕೆಮಿಕಲ್ಸ್ನ ಅದರಲ್ಲಿ ಬಳಸ್ತಾ ಇರಲಿಲ್ಲ. ಅಕ್ಕಿ ಹಿಟ್ಟಿನಿಂದ ಹಾಕೋಕೆ ಆಗ್ತಾ ಇದ್ರು ಹಿಂದಿನವರು. ಸಾಧ್ಯ ಆದ್ರೆ ನೀವು ಈಗ ಅದನ್ನ ಪ್ರಯತ್ನ ಮಾಡಿ. ಅಕ್ಕಿ ಹಿಟ್ಟು ನಮ್ಮ ಇಕೋಸಿಸ್ಟಮ್ನ ಬ್ಯಾಲೆನ್ಸ್ ಆಗಿಡಕ್ಕೆ, ಕ್ರಿಮಿಕೀಟಗಳು, ಸೂಕ್ಷ್ಮ ಜೀವಿಗಳಿಗೂ ಊಟ ಸಿಗ್ಲಿ ಅನ್ನೋ ಕಾರಣಕ್ಕೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.